ನಿಮ್ಮ ಹೆಂಡತಿ ನಿಮ್ಮ ಸೇವಂತಿನೇ ನಿಮಗೆ ಡಿವೋರ್ಸ್ ಕೊಡೋ ನಿರ್ಧಾರಕ್ಕೆ ಬಂದಿದ್ದಾಳೆ. ಲೈಫಲ್ಲಿ ನಾವು ಅನ್ಕೊಳ್ದೇ ಇರೋದು ಏನೇನೆಲ್ಲ ಆಗೋಗುತ್ತಲ್ವಾ ಸರ್. ನಾನು ನಿಮ್ಮನ್ನ ಮದುವೆ ಆದಾಗ ಎಷ್ಟು ಸಂತೋಷ ಪಟ್ಟಿದ್ದೆ. ಲೈಫಲ್ಲಿ ಇನ್ನೇನು ಬೇಡ, ನನಗೆ ಸಿಕ್ಕಿರೋ ಬದುಕಿನ ಮುಂದೆ ಸ್ವರ್ಗನೇ ಸಿಕ್ಕರೂ ಬೇಡ ಅಂತ ಅನ್ಸಿತ್ತು. ಈ ಜಗತ್ನಲ್ಲಿ ನನಗಿಂತ ಅದೃಷ್ಟವಂತೆ ಬೇರೆ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಆಮೇಲೆ ನಾನು ಪ್ರೆಗ್ನೆಂಟ್ ಆದೆ. ನನ್ನ ಸಂತೋಷನ ಪದಗಳಲ್ಲಿ ಹೇಳೋಕೆ ಆಗ್ತಿರ್ಲಿಲ್ಲ. ನನಗ್ ದೇವ್ರು ಯಾವ್ದಾದ್ರೂ ಒಂದು ವರ ಬೇಕಾ ಅಂತ ಕೇಳಿದ್ರೆ ನನಗೆ ಯಾವ ವರನೂ ಬೇಡ ಅಂತ ಹೇಳ್ಬಿಡೋಣ ಅಂತ ಅನ್ಸ್ಬಿಟ್ಟಿತ್ತು. ನಾನು ಪ್ರೆಗ್ನೆಂಟ್ ಆಗಿ ಇನ್ನೇನ್ ನಮಗೂ ನಮ್ ಕೈಗೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಎಲ್ಲ ತಲೆ ಕೆಳಗಾಗೋಯ್ತು. ಮುಂದೆ ಈ ತರ ಆಗಬಹುದು ಅಂತ ನಾನು ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ಲೈಫ್ ಎಷ್ಟು ಬೇಗ ಯೂಟರ್ನ್ ತಗೊಂಡ್ಬಿಡುತ್ತೆ ಅಲ್ವಾ. ನಾನೇ ನನ್ನ ಕೈಯಾರೆ ಡಿವೋರ್ಸ್ ನೋಟಿಸ್ಗೆ ಸೈನ್ ಮಾಡ್ತಾ ಇದ್ದೀನಿ. ನೀನು ಹೋದ್ಮೇಲೆ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನಿನ್ ಗೊತ್ತಿಲ್ಲ ಸೇವಂತಿ. ನೀನಿಲ್ದೆ ನಾನು ಇಲ್ಲ ಕಣೆ. ನೀನಿಲ್ದೆ ನನ್ನ ಜೀವನನೇ ಇಲ್ಲ ಸೇವಂತಿ. ನೀನಂದ್ರೆ ನನಗೆ ಎಷ್ಟಿಷ್ಟ ಅಂತ ಗೊತ್ತಿದ್ದು ಯಾಕೆ ನನ್ನಿಂದ ದೂರ ಹೋಗ್ತಿದ್ಯಾ? ನೀನ್ ನನ್ನ ಜೊತೆ ಬಂದ್ರೆ ನಾನು ಜೀವಂತವಾಗಿ ಊರಿಗೆ ಹೋಗ್ತೀನಿ. ನೀನ್ ಬರಲ್ಲ ಅಂದ್ರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ. ನಾನೇನೋ ನನ್ನ ಮನಸ್ಸನ್ನ ಕಲ್ ಮಾಡ್ಕೊಂಡು ನಿಮಗೆ ಡಿವೋರ್ಸ್ ನೋಟಿಸ್ ಕೊಡೋದಕ್ಕೆ ರೆಡಿ ಆಗಿದ್ದೀನಿ. ಆದ್ರೆ ಇದನ್ನ ನೋಡಿ ನೀವು ಹೇಗೆ ರಿಯಾಕ್ಟ್ ಮಾಡಬಹುದು ಅಂತ ನೆನ್ಪು ಮಾಡ್ಕೊಂಡ್ರೆ ನನಗೆ ತುಂಬಾ ಭಯ ಆಗ್ತಿದೆ ಸರ್. ನಾನು ಡಿವೋರ್ಸ್ ನೋಟಿಸ್ ಕೊಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ನಿಮ್ಗಿಲ್ಲ. ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇಂಥದ್ದು ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ. ಇಲ್ಲ, ನಾನು ಅತ್ತೆ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂದ್ರೆ ನಾನು ಅರ್ಜುನ್ ಸರಿಂದ ದೂರ ಆಗ್ಲೇಬೇಕು. ಆಗ್ಲೇ ಈ ಮನೆಯಲ್ಲಿ ಸಂತೋಷ ನೆಮ್ಮದಿ ಮತ್ತೆ ಬರೋದು. ಅರ್ಜುನ್ ಸರ್ ನೀವು ಹೇಗಾದ್ರೂ ಮಾಡಿ ನಿಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೇಬೇಕು. ಅದಕ್ಕೆ 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 ಬನ್ನಿ ಭಾವ. ಯಾಕದ್ಕೆ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ವಲ್ಲ ಭಾವ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ ಇಲ್ಲ ಅದಕ್ಕೆ ನಿಮ್ ಮುಖದಲ್ಲಿ ಸ್ಟ್ರೆಸ್ ಟೆನ್ಷನ್ ಎಲ್ಲ ಎತ್ಕಾಣ್ತಿದೆ. ಏನಾಯ್ತು ಅದಕ್ಕೆ? ಅದು ಅದು ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಇರುತ್ತೆ ಬಿಡಿ. 3 ಹೊತ್ತು ಮನೆ ಕೆಲಸ ಏನಾದ್ರೂ ಒಂದು ಜವಾಬ್ದಾರಿ ಅಂತ ಹೊತ್ಕೊಂಡೇ ಇರ್ತೀರಾ. ಅದ್ರ ಜೊತೆ ನಾನ್ ಬೇರೆ ಮಗು ಜವಾಬ್ದಾರಿ ಕೊಟ್ಟಿದ್ದೀನಿ. ಛೇ, ಮಗುವಿಂದ ಯಾವ ತೊಂದರೆನೂ ಆಗ್ತಾ ಇಲ್ಲ ಭಾವ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಸಂತೋಷಕ್ಕೆ ಕಾರಣನೇ ಆ ಮಗು. ಬೇರೆಯವ್ರ ಮಗುನ ಆಟ ಆಡ್ಸೋದ್ರಲ್ಲೇ ಇಷ್ಟು ಖುಷಿ ಪಡ್ತಿರೋ ನಮ್ಮತ್ಗೆ ಇನ್ನು ಅವ್ರ ಹೆತ್ತ ಮಗುನೇ ಮನೆಗೆ ಬಂದ್ರೆ ಎಷ್ಟು ಖುಷಿ ಪಡ್ಬೋದು. ಭಾವ, ಹಾ, ಹಾಸ್ಪಿಟ್ಲ್ಗೆ ಹೋಗಿದ್ರಾ? ಆ ನರ್ಸ್ ಆರೋಗ್ಯದಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಿದ್ಯಾ? ಇಲ್ಲ ಅದಕ್ಕೆ ಆ ನರ್ಸ್ಗಿನ್ನೂ ಪ್ರಜ್ಞೆ ಬಂದಿಲ್ವಂತೆ. ಪಾಪ. ಅದಕ್ಕೆ ಮಗು ಎಲ್ಲಿ ಕಾಣಿಸ್ತಿಲ್ಲ. ಮಗು ಅಜ್ಜಿ ಜೊತೆ ಮಲಗಿದೆ. ಏನದ್ಕೆ ಇದು ಆಶ್ಚರ್ಯ? ಬಂದಾಗ್ಲಿಂದ ಅದ್ ನಿಮ್ಗೆ ಅಂಟ್ಕೊಂಡಿತ್ತಲ್ಲ. ಹೌದು, ಆದ್ರೆ ಯಾಕದ್ಕೆ ಏನಾಯ್ತು? ಅದು ಪ್ರಿಯಾ ಮಗುನ ಹಿಡ್ಕೊಂಡು. ಮಣಿ ಏನ್ ಮಾಡೋದು ಮಗುಗೆ? ಅಯ್ಯೋ ಭಾವ, ನೀವು ಗಾಬರಿ ಆಗುವಂತದ್ದೇನು ಇಲ್ಲ ಬಿಡಿ, ಪರವಾಗಿಲ್ಲ. ಅದಕ್ಕೆ ಪ್ಲೀಸ್ ನನ್ನಿಂದ ಏನು ಮುಚ್ಚಿಡ್ಬೇಡಿ. ಅದೇನು ಅಂತ ಹೇಳಿ. ಮಣಿ ಏನ್ ಮಾಡಿದ್ಲು ಮಗುಗೆ? ಇವತ್ ಯಾಕೋ ಅವಳು ಮಗು ಜೊತೆ ತುಂಬಾ ವಿಚಿತ್ರವಾಗಿ ಆಡ್ತಿದ್ಲು ಭಾವ. ಮಗುನ ಎತ್ಕೊಂಡು ಮಗುನ ಸಾಯಿಸ್ತೀನಿ ಅಂತ ಹೇಳ್ತಾ ಇದ್ಲು. ಅಯ್ಯೋ ದೇವ್ರೆ, ಆಮೇಲೆ? ಏನಿಲ್ಲ ಭಾವ, ಅಷ್ಟರಲ್ಲಿ ಮಗು ಅಳೋಸದ್ ಕೇಳಿ ನಾನು ಅಜ್ಜಿ ಬಂದ್ವಿ. ನಾನು ಅವಳ ಕೈಯಿಂದ ಮಗುನ ಕಿತ್ಕೊಂಡೆ. ಪ್ರಿಯಾ ಮತ್ತೆ ಎಲ್ಲಿ ಮಗು ಜೊತೆ ಹೀಗೆ ನಡ್ಕೊಂಡ್ಬಿಡ್ಬಹುದು ಅಂತ ಅನ್ಸಿ ಅಜ್ಜಿ ಭಯ ಆಗಿ ಮಗುನ ನಿನ್ ರೂಮಲ್ಲಿ ಬೇಡ ನನ್ನ ರೂಮಲ್ಲಿ ಮಲಗಿಸ್ಬಿಟ್ಟು ಹೋಗು ಅಂದ್ರು. ಅದಕ್ಕೆ ಅಲ್ಲೇ ಮಲಗಿಸ್ಬಿಟ್ಟು ಬಂದೆ. ಮಣಿ ಮತ್ತೆ ಕಂಟ್ರೋಲ್ ತಪ್ಪಿದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಭಾವ, ಅವಳು ಯಾವ್ದೋ ವಿಷಯಕ್ಕೆ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಏನು ಅಂತ ಕೇಳಿದ್ರೆ ಅವಳು ಬಾಯಿ ಬಿಡ್ತಾ ಇಲ್ಲ.
ಖಂಡಿತವಾಗ್ಲೂ ಅವಳ ಮನ್ಸಲ್ಲಿ ಏನೋ ಇದೆ. ಅವಳಿಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತಿದ್ದೀನಿ ಅದಕ್ಕೆ. ಇನ್ನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಭಾವ, ಒಂದ್ ಸಜೆಷನ್ ಕೊಡ್ತೀನಿ. ನೀವ್ ಯಾಕೆ ಒಂದೆರಡು ದಿನದ ಮಟ್ಟಿಗೆ ಪ್ರಿಯಾನ ಹೊರಗಡೆ ಕರ್ಕೊಂಡು ಎಲ್ಲಾದ್ರೂ ಸುತ್ತಾಡ್ಕೊಂಡು ಬರಬಾರ್ದು? ಅವಳನ್ನ ಈ ಸಿಚುವೇಶನ್ ಅಲ್ಲಿ ಹೊರಗಡೆ ಕರ್ಕೊಂಡು ಹೋದ್ರೆ ಏನ್ ಪ್ರಯೋಜನ ಅದಕ್ಕೆ? ಭಾವ, ಅದ್ ಹಾಗಲ್ಲ ನೋಡಿ. ಎಷ್ಟೋ ಸಂದರ್ಭದಲ್ಲಿ ಜಾಗ ಬದಲಾವಣೆ ಆದ್ರೆ ಅದು ಔಷಧಿ ತರ ಕೆಲಸ ಮಾಡತ್ತೆ. ಪ್ರಿಯಾಗೂ ಹೊಸ ಜಾಗಕ್ಕೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಅವಳ ಮನ್ಸು ಸ್ವಲ್ಪ ನಿರಾಳ ಆಗತ್ತೆ. ಬಹುಶಃ ಆಮೇಲೆ ಇದೆಲ್ಲ ಸರಿನೂ ಹೋಗ್ಬಹುದು. ನೀವ್ ಹೇಳೋದೇನೋ ಸರಿ ಅದಕ್ಕೆ. ಆದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನರ್ಸ್ ಅಡ್ಮಿಟ್ ಆಗಿದ್ದಾರೆ. ಇಂಥ ಸಿಚುವೇಶನ್ ಅಲ್ಲಿ ಅವ್ರನ್ನ ಬಿಟ್ಟು ಹೇಗ್ ಹೋಗೋದು ಅಂತ. ನೋಡಿ ಭಾವ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಒಬ್ಬ ಗಂಡ ಆಗಿ ನೀವು ಪ್ರಿಯಾ ಕಡೆನೂ ಸ್ವಲ್ಪ ಗಮನ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಅವಳು ಕೂಡ ಹುಷಾರಾಗ್ಬೇಕಲ್ವಾ? ನೋಡಿ, ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಎಮರ್ಜೆನ್ಸಿ ಇದ್ರೆ ನಾನ್ ನೋಡ್ಕೋತೀನಿ, ಸರಿನಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿ ಅದಕ್ಕೆ, ಹಾಗೆ ಮಾಡ್ತೀನಿ. ಭಾವ, ನನ್ ಮನ್ಸಿಗನ್ನಿಸ್ತು, ನೀವು ಪ್ರಿಯಾನ ಕರ್ಕೊಂಡು ನಾಳೆನೆ ಹೊರಡಿ. ನಮ್ಗಿಷ್ಟ ಆಗಿರೋರು, ನಮಗ್ ತುಂಬಾ ಪ್ರೀತಿ ತೋರ್ಸೋರು ನಮ್ ಜೊತೆಗಿದ್ರೆ ಅದ್ ಎಂಥದೇ ಕಾಯಿಲೆ ಇದ್ರೂ ದೂರ ಮಾಡೋ ಶಕ್ತಿ ಇರುತ್ತಂತೆ. ನೀವು ನಾಳೆನೆ ಪ್ರಿಯಾನ ಕರ್ಕೊಂಡು ಹೊರಡಿ. ಭಾವ, ಪ್ರಿಯಾ ನಿಮ್ಮನ್ನ ತುಂಬಾ ಪ್ರೀತಿಸ್ತಾಳೆ. ನೀವು ಸ್ವಲ್ಪ ಟೈಮ್ ಕೊಟ್ರೆ ಅವಳು ಖಂಡಿತವಾಗ್ಲೂ ಸರಿ ಹೋಗ್ತಾಳೆ. ಸರಿ ಅದಕ್ಕೆ, ನಾಳೆನೆ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಡೈವರ್ಸ್ ಪೇಪರ್ಸ್ ಇದನ್ನ ಯಾಕೆ ಇಲ್ಲಿ ಇಟ್ಕೊಂಡಿದ್ದೀರಾ ಅದಕ್ಕೆ? ಅಯ್ಯೋ ಭಾವ, ಇದು ಯಾರ್ದು ಡಿವೋರ್ಸ್ ಪೇಪರ್ಸ್. ನೀವ್ ಯಾಕೆ ನೋಡ್ತಿದ್ದೀರಾ? ಕೊಡಿ ಇಲ್ಲಿ. ಅಂದ್ರೆ ನೀವು ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿದ್ದೀರಾ? ಇಲ್ಲ ಭಾವ, ಅದು ನನ್ನ ಫ್ರೆಂಡ್ಗೆ ಮತ್ತೆ ಅವಳ ಹಸ್ಬೆಂಡ್ಗೆ ತುಂಬಾ ಜಗಳ ಆಗ್ತಿದೆ ಅಂತೆ. ಅವನಿಗೆ ಬೇರೆ ಸಂಬಂಧ ಬೇರೆ ಇದೆಯಂತೆ. ಅದಕ್ಕೆ ನನ್ಗೆ ಡಿವೋರ್ಸ್ ಬೇಕು, ಪೇಪರ್ಸ್ ರೆಡಿ ಮಾಡು ಅಂತ ಹೇಳಿದ್ಲು. ಆ ಕೆಲಸ ಮಾಡ್ತಾ ಕೂತಿದ್ದೆ ಅಷ್ಟೇ.